ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 24ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 24. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ ಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂ ತತಃ. ಅನುವಾದ: ಸಂಕಲ್ಪದಿಂದ ಉತ್ಪನ್ನವಾಗುವ ಸಂಪೂರ್ಣ ಕಾಮನೆಗಳನ್ನು ನಿಶ್ಶೇಷ ರೂಪದಿಂದ ತ್ಯಾಗ ಮಾಡಿ ಮತ್ತು ಮನಸ್ಸಿನ ಮೂಲಕ ಇಂದ್ರಿಯಗಳ ಸಮುದಾಯವನ್ನು ಎಲ್ಲ ಕಡೆಗಳಿಂದಲೂ ಪೂರ್ಣವಾಗಿ ತಡೆದುಕೊಂಡು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಪರಮಾತ್ಮನನ್ನ ಪಡ್ಕೊಂಡಿರ್ತಾನಲ್ಲ, ಆ ಪುರುಷನ ಸ್ಥಿತಿಯ ಹೆಸರು ಯೋಗ ಅಂತ ಹೇಳಿದ್ದಾರೆ. ಹೀಗೆ ಹೇಳಿ ಅದನ್ನು ಪಡೆಯೋದು ನಿಶ್ಚಿತವಾದಂತಹ ಕರ್ತವ್ಯ ಅಂತ ಕೂಡ ತಿಳಿಸಿದ್ರು. ಈಗ 2 ಶ್ಲೋಕಗಳಲ್ಲಿ ಅದೇ ಸ್ಥಿತಿಯ ಪ್ರಾಪ್ತಿಗೆ ಅಭೇದ ರೂಪದಿಂದ, ಅಂತಂದರೆ ಭಗವಂತನಿಗೂ ನನಗೂ ಭೇದ ಇಲ್ಲ ಅನ್ನುವಂಥ ಅಭೇದ ರೂಪ ಇದೆಯಲ್ಲ, ಆ ರೂಪದಿಂದ ಪರಮಾತ್ಮನ ಧ್ಯಾನ ಯೋಗದ ಸಾಧನೆಯನ್ನು ಮಾಡುವ ರೀತಿಯನ್ನು ಭಗವಂತ ಈಗ ತಿಳಿಸ್ತಾನೆ. ಹೇಗೆ ಮಾಡೋದು ಅಂತಂದ್ಬಿಟ್ಟು ಏನು ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಅಂದರೆ, ಸಂಕಲ್ಪದಿಂದ ಉತ್ಪನ್ನವಾಗುವಂತಹ, ಅಂದರೆ ನಾವು ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಳ್ತೀವಿ, ಅದರಿಂದ ನಮಗೆ ಕಾಮನೆಗಳು ಬರುತ್ತೆ ಅಲ್ವಾ. ಆ ಇಡೀ ಕಾಮನೆಗಳನ್ನು ನಿಶ್ಶೇಷ ರೂಪದಿಂದ, ಅಂದರೆ ಸ್ವಲ್ಪನೂ ಅದರಲ್ಲಿ ಉಳಿವಿಕೆ ಅನ್ನೋದು ಇರಬಾರ್ದು, ಶೇಷ ಇರಬಾರ್ದು. ಶೇಷ ಅಂದರೆ ಉಳಿಯೋದು, ಒಂದು ಸ್ವಲ್ಪ ಕಾಮನೆನೂ ಉಳಿದಿರಬಾರ್ದು, ಕಂಪ್ಲೀಟಾಗಿ ಹೊರಟೋಗಿರ್ಬೇಕು. ಆ ರೀತಿ ತ್ಯಾಗ ಮಾಡಿ ಮತ್ತು ಮನಸ್ಸಿನ ಮೂಲಕ ಇಂದ್ರಿಯಗಳ ಸಮುದಾಯವನ್ನು ಎಲ್ಲ ಕಡೆಯಿಂದನೂ ತಡ್ಕೋಬೇಕು. ಈಗ ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾರೆ. ಇಂದ್ರಿಯಗಳು ಓಡ್ತಾ ಇರುತ್ತೆ ಆ ಕಡೆ ಈ ಕಡೆ, ಕುದುರೆಗಳ ಥರ. ಅದನ್ನು ಲಗಾಮ್ ಹಾಕಿ ಹಿಡ್ದಿಟ್ಕೊಳ್ಳೋದು ಯಾವುದು? ಮನಸ್ಸಲ್ವಾ. ಸೊ ಆ ಮನಸ್ಸು ಎಲ್ಲ ಇಂದ್ರಿಯಗಳನ್ನು ಎಲ್ಲ ಕಡೆಗಳಿಂದನೂ ಕೂಡ ತಡೆದಿಟ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಪ್ರಶ್ನೆಗಳೇನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕಾಮನೆಗಳನ್ನು ಸಂಕಲ್ಪದಿಂದ ಉತ್ಪನ್ನವಾಗುತ್ತೆ ಅಂತ ಹೇಳಿದಾರಲ್ಲ, ಮತ್ತು 2ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಕಾಮನೆಯ ಉತ್ಪತ್ತಿಯನ್ನು ಆಸಕ್ತಿಯಿಂದ ಅಂತ ಹೇಳಿದ್ದಾರೆ. ಇದರ ಭೇದದ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕಾಮನೆಗಳನ್ನು ಸಂಕಲ್ಪದಿಂದ ಉತ್ಪನ್ನವಾಗುತ್ತೆ ಅಂತ ಹೇಳಿದ್ರು, ಆದರೆ ಅಲ್ಲಿ ಕಾಮನೆಯ ಉತ್ಪತ್ತಿ ಆಸಕ್ತಿ ಅಂತ ಹೇಳಿದ್ರಲ್ಲ, ಈ ಎರಡರಲ್ಲೂ ಡಿಫ್ರೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಉತ್ತರ ಏನು ಅಂತಂದರೆ, ಅಲ್ಲಿ ಸಂಕಲ್ಪದಿಂದ ಆಸಕ್ತಿ ಮತ್ತು ಆಸಕ್ತಿಯಿಂದ ಕಾಮನೆ ಉತ್ಪತ್ತಿ ಆಗುತ್ತೆ ಅಂತ ತಿಳಿಸಿದ್ರು. ಎಲ್ಲಿ? 2ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ. ಅದಕ್ಕೆ ಅಲ್ಲೂ ಕೂಡ ಮೂಲ ಕಾರಣ ಸಂಕಲ್ಪನೇ ಆಗಿತ್ತು. ಅದಕ್ಕೋಸ್ಕರ ಅಲ್ಲಿ ಮತ್ತು ಇಲ್ಲಿನ ಮಾತಿನಲ್ಲಿ ಯಾವ ಭೇದನೂ ಇಲ್ಲ. ಸಂಕಲ್ಪದಿಂದನೇ ಎಲ್ಲ ಆಗೋದು ಅನ್ನೋದು ಅರ್ಥ. ಅಂದರೆ ಮನಸ್ಸಲ್ಲಿ ಒಂದು ಅಂದ್ಕೊಳ್ತೀವಲ್ವಾ, ಅಲ್ಲಿಂದ ನಮಗೆ ಆಸಕ್ತಿ ಬರುತ್ತೆ. ನಾನೇನು ಅಂದ್ಕೊಂಡೇ ಇಲ್ಲ ಅಂತಂದರೆ ಆಸಕ್ತಿ ಎಲ್ಲಿಂದ ಬರುತ್ತೆ? ಸೊ ಅದಕ್ಕೆ 2ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದು ಅದೇನೆ, ಇಲ್ಲಿ ಹೇಳ್ತಾ ಇರೋದು ಅದಕ್ಕೂ ಅರ್ಥ ಅದೇನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲ ಕಾಮನೆಗಳು ಹೇಗಿರುತ್ತೆ ಮತ್ತು ಅವುಗಳ ನಿಶ್ಶೇಷತ ತ್ಯಾಗ ಅಂತಂದರೆ ಏನು? ಉತ್ತರ ಏನು ಅಂತಂದರೆ, ಈ ಲೋಕ ಮತ್ತು ಪರಲೋಕಗಳ ಭೋಗಗಳ ಬಗ್ಗೆ ಎಷ್ಟು ಮತ್ತು ಎಂತಹ ತೀವ್ರ, ಮಧ್ಯ ಅಥವಾ ಮಂದ ಕಾಮನೆಗಳಿದೆಯೋ, ಸ್ವಲ್ಪ ಆಗಿರ್ಬೋದು, ಜಾಸ್ತಿ ಆಗಿರ್ಬೋದು, ಮೀಡಿಯಮ್ ಆಗಿರ್ಬೋದು, ಎಂಥ ಕಾಮನೆಗಳಿದ್ರೂ ಕೂಡ ಅದು ಈ ಲೋಕದ್ದಾಗಿರ್ಬೋದು ಪರಲೋಕದ್ದಾಗಿರ್ಬೋದು, ಇಲ್ಲಿ ಸರ್ವ ಕಾಮಾನ್ ಅನ್ನುವಂಥ ವಾಕ್ಯ ಅದೆಲ್ಲದ್ರ ಬಗ್ಗೆನೂ ಹೇಳ್ತಾ ಇರೋದು. ಇದರಲ್ಲಿ ಏನಾಗುತ್ತೆ? ಸ್ಪೃಹೆ, ಇಚ್ಛೆ, ತೃಷ್ಣೆ, ಆಸೆ, ವಾಸನೆ, ಈ ರೀತಿಯ ಕಾಮನೆಗಳ ಎಲ್ಲ ಭೇದಗಳು ಬಂದ್ಬಿಡುತ್ತೆ. ಅಂದರೆ ಎಲ್ಲಾನು ಇದರಲ್ಲೇ ಸೇರ್ಕೊಂಡ್ಬಿಡುತ್ತೆ. ಮತ್ತು ಸಂಕಲ್ಪದಿಂದನೇ ಈ ಕಾಮನೆ ಉತ್ಪತ್ತಿ ಆಗೋದು ಅಂತ ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಆಸಕ್ತಿ ಕೂಡ ಇದರ ಜೊತೆನೇ ಬಂದ್ಬಿಡುತ್ತೆ. ಇಡೀ ಕಾಮನೆಗಳನ್ನು ನಿಶ್ಶೇಷ ರೂಪದಿಂದ ತ್ಯಜಿಸೋದು ಅಂತಂದರೆ ಅರ್ಥ ಏನು ಅಂತಂದರೆ, ಯಾವುದೇ ಭೋಗದಲ್ಲಿ ಯಾವುದೇ ರೀತಿಯ ಸ್ವಲ್ಪ ಕೂಡ ವಾಸನೆ, ಆಸಕ್ತಿ, ಸ್ಪೃಹೆ, ಇಚ್ಛೆ, ಲಾಲಸೆ, ಆಸೆ, ತೃಷ್ಣೆ ಇರಬಾರದು. ಪಾತ್ರೆಯಿಂದ ತುಪ್ಪವನ್ನು ತೆಗೆದ ಮೇಲೂ ಕೂಡ ಅದರಲ್ಲಿ ತುಪ್ಪದ ಜಿಡ್ಡು ಉಳಿದು ಬಿಡುತ್ತಲ್ವಾ, ಅಥವಾ ಅದಕ್ಕೆ ಎಕ್ಸಾಂಪಲ್ಗಳು ಕೊಡ್ತಾ ಇದ್ದಾರೆ. ಈಗ ತುಪ್ಪ ಮಾಡ್ತೀವಿ ನಾವು, ತುಪ್ಪವನ್ನು ತೆಗೆದ ಮೇಲೂ ಅದರ ಜಿಡ್ಡು ಅನ್ನೋದು ಅದರಲ್ಲೇ ಉಳಿದು ಬಿಡುತ್ತೆ ನೋಡಿ, ಅದು. ಮತ್ತು ಡಬ್ಬದಿಂದ ಕರ್ಪೂರ,
ಕೇಸರಿ, ಕಸ್ತೂರಿ ಇಂಥದ್ದನ್ನು ತೆಗೆದ ಮೇಲೂ ಕೂಡ ಅದರಲ್ಲಿ ಅದರ ಪರಿಮಳ ಉಳ್ಕೊಂಬಿಡುತ್ತಲ್ಲ, ಅದೇ ರೀತಿ ಕಾಮನೆಗಳನ್ನು ತ್ಯಾಗ ಮಾಡಿದ ಮೇಲೂ ಕೂಡ ಅದರ ಸೂಕ್ಷ್ಮ ಅಂಶ ಶೇಷವಾಗಿ ಉಳಿದು ಬಿಡುತ್ತೆ. ಆ ಉಳಿದ ಶೇಷದ ಸೂಕ್ಷ್ಮ ಅಂಶವನ್ನೂ ಕೂಡ ತ್ಯಾಗ ಮಾಡೋದಿದೆಯಲ್ಲ, ಅದು ಕಾಮನೆಯ ನಿಶ್ಶೇಷ ತ್ಯಾಗ ಅಂತ ಹೇಳಿರುವಂಥದ್ದು. ಈಗ ನಮಗೇನಾಗುತ್ತೆ ಅಂದರೆ, ನಾನು ಏನೋ ಒಂದನ್ನು ಬಿಟ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ನಾವು ಬಿಟ್ಟಿರ್ತೀವಿ, ಅದರಿಂದ ದೂರ ಇರ್ತೀವಿ. ಆದರೆ ಅದರ ಒಂದೇ ಒಂದು ಸಾಸಿವೆ ಕಾಳಷ್ಟಾದರೂ ಒಳಗಡೆ ಅನುಭವ ಅನ್ನೋದು ಆಗಿರುತ್ತಲ್ಲ, ಅದು ನಮ್ಮನ್ನು ಬಿಡೋದಿಲ್ಲ. ಅದ್ರ ಕಡೆ ಸ್ವಲ್ಪ ಆದರೂ ಆಸಕ್ತಿ ಅನ್ನೋದು ಇದ್ದೇ ಇರುತ್ತೆ. ಅದು ಹೊರಟೋಗ್ಬೇಕು, ನಿಶ್ಶೇಷವಾಗಿ ಬಿಡಬೇಕು ಅಂತ ಹೇಳ್ತಾ ಇರೋದು. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಕರ್ಪೂರದ ಡಬ್ಬದಲ್ಲಿ ಕರ್ಪೂರ ಇಟ್ಟಿರ್ತೀವಲ್ವ, ಆಮೇಲೆ ಅದರಲ್ಲಿ ಏನು ಇಡೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಆ ಕರ್ಪೂರ ತೆಗೆದ ಮೇಲೂ ಕೂಡ ಆ ವಾಸನೆ ಹಾಗೇ ಉಳಿದು ಬಿಡುತ್ತೆ. ಅದನ್ನು ತೆಗಿಬೇಕು ನಾವು, ಅದನ್ನು ನಿಶ್ಶೇಷವಾಗೋದು ಅಂತ ಹೇಳ್ತಾ ಇರೋದು. ಎಷ್ಟು ಚೆನ್ನಾಗಿ ಹೇಳಿದಾರಲ್ವ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.